ಬಟ್ ಆದ್ರೆ 900 ಕೋಟಿ ಲೆಕ್ಕಾಚಾರ ಮೇಲ್ಗಡೆ ಇರೋರು ಲೆಕ್ಕ ಸಿಗುತ್ತೇನೋ ಅಂತ ಲೆಕ್ಕಾಚಾರ ಸಿಕ್ಕಾಗ ಭೂಮಿ ಮೇಲೆ ವಿನಾಶಗಳು ಜಾಸ್ತಿ ಆಗುತ್ತೆ ಅಂತ ಹೇಳಿದ್ರು. ಆ 900 ಕೋಟಿ ರೀಚ್ ಆಗೋದಕ್ಕೆ ಇನ್ನೇ ಸ್ವಲ್ಪದಲ್ಲಿ ಹತ್ರದಲ್ಲಿ ಇದೀವೇನು. ನಮಸ್ಕಾರ ವೀಕ್ಷಕರೇ. ಇನ್ನ ಎಲ್ಲಾ ಪಂಥಗಳು ಒಂದಾಗುತ್ತೆ, ಸಂಪ್ರದಾಯಗಳನ್ನ ಮರೆತು ಬಿಡುತ್ತೆ. ಸಂಪ್ರದಾಯಗಳು ಎಷ್ಟೋ ಫಾಲೋ ಮಾಡ್ತಾ ಇದ್ವಿ, ಆ ಸಂಪ್ರದಾಯಗಳನ್ನ ಎಲ್ಲರೂ ಕೂಡ ಬಿಟ್ಬಿಡ್ತಾರೆ. ಈಗ ಬಿಟ್ಬಿಟ್ಟಿದೀವಿ, ಪಂಥಗಳು ಒಂದಾಗೋದು ಅದು ಕೂಡ ನಡೆದೋಗಿದೆ. ಪಂಥಗಳು ಒಟ್ಟಾಗಿ ಬದುಕ್ತಾ ಇದ್ದಾರೆ. ಇನ್ನ ಹಳ್ಳಿಗಳಲ್ಲಿ ಒಬ್ಬ ವ್ಯಕ್ತಿಯನ್ನ ಇನ್ನೊಬ್ರು ನಡುಗಿಸ್ತಾರೆ, ಭಯ ಪಡಿಸ್ತಾರೆ, ಎದುರಿಸಿ ಬದುಕ್ತಾ ಇರ್ತಾರೆ. ಈಗ ಗೌಡ್ರು ಅನ್ಬೋದು, ಇಲ್ಲ ಬೇರೆ ಚೇರ್ಮನ್ ಅನ್ಬೋದು, ಇನ್ನೊಬ್ರು ಇರ್ಬೋದು. ಆ ಊರಿನ ದೊಡ್ಡ ವ್ಯಕ್ತಿ ಯಾರಿರ್ತಾರೆ, ಬೇರೆ ಬೇರೆಯವ್ರನ್ನ ಸಣ್ಣದಾಗಿ ಇರೋರು ಸಣ್ಣ ಕುಟುಂಬಗಳನ್ನ ಎದುರಿಸಿ ಬೆದರಿಸಿ ಅವರು ಜೋರ್ ಮಾಡಿಕೊಂಡು ಬದುಕ್ತಾ ಇರ್ತಾರೆ. ಅವರು ಲೀಡರ್ ಆಗ್ಬೇಕು ಅನ್ನೋ ಒಂದು ಉದ್ದೇಶದಿಂದ ಅವ್ರನ್ನ ಕಂಟ್ರೋಲ್ ಅಲ್ಲಿ ಇಟ್ಕೊಂಡಿರ್ತಾರೆ. ಇಂಥದ್ದು ನಡೆಯುತ್ತೆ ಅಂತ ಆಗಿನ ಕಾಲಕ್ಕೆ ಇವ್ರು ಬರ್ದಿದ್ರು, ಈಗಲೂ ಕೂಡ ನಡೀತಾ ಇದೆ. ದುಡ್ಡಿರೋರ್ದೆ ದುನಿಯಾ ಅನ್ನೋಗೆ ದುಡ್ಡಿರೋರು ಕೆಲವಷ್ಟು ಹಳ್ಳಿಗಳಲ್ಲಿ ಅವರ ರಾಜ್ಯಭಾರ ಈಗಲೂ ನಡೆಸ್ತಾ ಇದ್ದಾರೆ. ಇನ್ನ ಪೂರ್ವದಲ್ಲಿ ಶ್ರೀರಂಗೇಶ್ವರನನ್ನ ಪೂಜಿಸುವ ಜನರು ಜಾಸ್ತಿ ಆಗ್ತಾರೆ. ನಮ್ಮ ಪೂರ್ವ ಅಂದ್ರೆ ಈ ಕಡೆ ಭಾರತದ ಪೂರ್ವ ಭಾಗ ಆಗಿರ್ಬೋದು, ಈ ಕಡೆ ಎಲ್ಲ ಶ್ರೀರಂಗನಾಥ ಸ್ವಾಮಿನ ಪೂಜೆ ಮಾಡೋರು ಜಾಸ್ತಿ ಒಡಿಶಾ ಆಗಿರ್ಬೋದು, ಇನ್ನ ಬೇರೆ ಬೇರೆ ಕಡೆ ಈ ಸರೌಂಡಿಂಗ್ ಸುತ್ತಮುತ್ತ ಎಲ್ಲಾ ಕಡೆ ಶ್ರೀರಂಗ ಅಂದ್ರೆ ಕೃಷ್ಣನ ಅವತಾರಗಳನ್ನ ಪೂಜೆ ಮಾಡೋರು ಜಾಸ್ತಿನೇ ಇದ್ದಾರೆ. ಅದು ಇವ್ರು ಬರೆದಿರುವಂತ ವಿಷಯಗಳು. ಇನ್ನ ಕಲಿಯುಗ ಶುರುವಾಗಿ 5038 ವರ್ಷ ಆದ ಮೇಲೆ ರಾಜರು ಅವರ ಆಸ್ತಿಗಳನ್ನ ಕಳ್ಕೊಳ್ತಾರೆ, ಭೂಮಿಗಳನ್ನ ಕಳ್ಕೊಳ್ತಾರೆ, ಭೂಮಿನೆಲ್ಲ ಬಿಟ್ಕೊಡ್ಬೇಕಾದಂತ ಪರಿಸ್ಥಿತಿ ಬರುತ್ತೆ. ಅವರ ಸಂಪತ್ತು ಅನ್ನೋದು ಕಡಿಮೆ ಆಗುತ್ತೆ ಅಂತ ಬರೆದಿದ್ರು. ಅಂಥದ್ದು ನಡೆದಿದೆ. ಬ್ರಿಟಿಷರ ದಾಳಿ ಆಯ್ತು, ಬೇರೆ ಬೇರೆ ರಾಜ್ಯರ ಸಂಸ್ಥಾನಗಳ ದಾಳಿ ಆಯ್ತು, ಗೌರ್ಮೆಂಟ್ಗಳು ಉಟ್ಕೊಳ್ತು, ಹೊಸ ಹೊಸ ಶಾಸನಗಳು ಬಂತು. ಇದರಿಂದ ಏನಾಯ್ತು, ರಾಜರುಗಳು ಅವರ ಸಂಪತ್ತನ್ನ ದಾನ ಮಾಡಲೇಬೇಕಾದಂತ ಪರಿಸ್ಥಿತಿ ಬಂತು. ಈಗ ದಾನ ಮಾಡಿದರೆ ಸ್ವಲ್ಪ ಸಂಪತ್ತಲ್ಲೇ ಬದುಕ್ತಾ ಇದ್ದಾರೆ. ಅವರ ಆಸ್ತಿ ಆರೋಗ್ಯ ಎಲ್ಲ ಕ್ಷೀಣಿಸುತ್ತಾ ಹೋಗುತ್ತೆ ಅಂತ ಬರೆದಿದ್ರು. ಈಗ ಅದನ್ನ ಕಣ್ಮುಂದೆ ನೋಡಿದೀವಿ. ಮಾನವೀಯತೆ ಮರೆತ ಜಗತ್ತಾಗುತ್ತೆ, ಮಾನವೀಯತೆಗೆ ಬೆಲೆ ಅನ್ನೋದು ಇರೋದಿಲ್ಲ. ಹೌದು, ಈಗ ಮಾನವೀಯತೆಗಿಂತ ದುಡ್ಡಿಗೆ ಜಾಸ್ತಿ ಬೆಲೆ. ಇನ್ನ ತಿಳಿಯದೆ ಜಗಳ ಆಡೋ ಜನರು ಅಜ್ಞಾತ ತಪ್ಪುಗಳನ್ನ ಮಾಡ್ತಾರೆ. ಗೊತ್ತಿರೋದಿಲ್ಲ, ಸುಮ್ನೆ ಸಣ್ಣ ಪುಟ್ಟದಕ್ಕೆ ಜಗಳ ಆಡೋ ಜನರು ಜಾಸ್ತಿ ಆಗ್ತಾ ಹೋಗ್ತಾರೆ. ಎಂತಕ್ಕೆ ಜಗಳ ಆಡ್ತಾ ಇದೀವಿ ಅನ್ನೋದೇ ಗೊತ್ತಿರೋದಿಲ್ಲ. ಸಣ್ಣ ಸಣ್ಣ ವಿಷಯಗಳು ದೊಡ್ಡ ಮಿಸ್ಟೇಕ್ಗೆ ಹೋಗಿ ನಿಲ್ಲುತ್ತೆ. ಅದು ಯಾವ ರೀತಿ ಬೇಕಾದ್ರೂ ಮಿಸ್ಟೇಕ್ ಆಗಿರ್ಬೋದು. ಈಗ ನೋಡಿರ್ತೀವಿ, ಒಂದು ಟೀ ಅಂಗಡಿನಲ್ಲಿ ಒಂದು ಸಣ್ಣ ಟೀ ಗ್ಲಾಸ್ ಸರಿಯಾಗಿ ತೊಳೆದಿಲ್ಲ ಅಂತ ಗಲಾಟೆಗಳಾಗ್ಬಿಟ್ಟು ಕೊಲೆಗಳೇ ಆಗೋಗ್ಬಿಟ್ಟಿರುತ್ತೆ. ಒಂದು ಸಣ್ಣ ಸಣ್ಣ ವಿಷಯಕ್ಕೆ ಜಗಳಗಳು ಹುಟ್ಟುಕೊಳ್ಳುತ್ತೆ. ಅಜ್ಞಾತ ತಪ್ಪುಗಳನ್ನು ಮಾಡ್ತಾರೆ, ಮನಸ್ತಾಪಗಳು ಹುಟ್ಟುಕೊಳ್ತವೆ ಅಂತ ಹೇಳಿದ್ದಾರೆ. ಹೌದು, ನಾವು ಸಣ್ಣ ಸಣ್ಣದನ್ನ ನೆಗ್ಲೆಕ್ಟ್ ಮಾಡಿದ್ರು ಆಗೋಗುತ್ತೆ. ಬಟ್ ಆದ್ರೆ ಆ ಸಣ್ಣದನ್ನೇ ದೊಡ್ಡದು ಮಾಡ್ಕೊಂಡು ಹೋಗ್ತೀವಿ. ಇದರಿಂದ ನಮಗ್ ಗೊತ್ತಿಲ್ಲದೆ ಇರುವಂತ ಅಜ್ಞಾತ ತಪ್ಪುಗಳು ಅಂದ್ರೆ ಮಿಸ್ ಆಗಿ ಈ ರೀತಿ ಮಿಸ್ಟೇಕ್ಗಳು ಆಗೋ ಚಾನ್ಸಸ್ ಇರುತ್ತೆ. ಆ ಮಿಸ್ಟೇಕು ಸಾವಿನ ತನಕ ಕರ್ಕೊಂಡು ಹೋಗುವಂಥದ್ದು ಇರುತ್ತೆ, ನಡೀತವೆ ಇಂಥದ್ದೆಲ್ಲ. ಅದು ಮನುಷ್ಯರ ಮೇಲೆ ನಡೀತಾ ಇರುವಂತ ಕಲಿ ಪ್ರಯೋಗ ಅನ್ಕೊಳ್ಳಿ, ಇಲ್ಲ ಇನ್ನೊಂದು ಅನ್ಕೊಳ್ಳಿ. ಬಟ್ ಆದ್ರೆ ಮನುಷ್ಯರು ಈ ರೀತಿ ಬದಲಾಗ್ತಾರೆ. ಸಣ್ಣ ಸಣ್ಣ ವಿಷಯಗಳನ್ನ ಏನು ಅಂತ ಅರ್ಥ ಮಾಡ್ಕೊಳ್ಳದೆ ಜಗಳಗಳನ್ನ ಮಾಡ್ಕೊಳ್ತಾರೆ. ಇನ್ನ ತ್ವರಿತ ಫಲಿತಾಂಶ ನಿರೀಕ್ಷಿತ ಜನರು ಬೇರೆ ಬೇರೆ ದಾರಿಗಳನ್ನ ಹಿಡಿತಾರೆ. ಅಂದ್ರೆ ಫಾಸ್ಟ್ ಆಗಿ ಏನೋ ಬೇಕು, ನಮಗೆ ಏನೋ ಒಂದು ಅನುಭವಿಸ್ಬೇಕು ಅನ್ನೋರು ಕೆಟ್ಟ ದಾರಿಗಳನ್ನ ಹಿಡಿತಾರೆ. ಬೇರೆಯವ್ರನ್ನ ನಾಶ ಮಾಡಾದ್ರೂ ಸರಿ, ನಾವು ಬದುಕಬೇಕು ಅನ್ನೋರು ಜಾಸ್ತಿ ಆಗ್ತಾ ಹೋಗ್ತಾರೆ ಅಂತ ಇಲ್ಲಿ ಇವ್ರು ಬರೆದಿದ್ರು. ಅಂಥದ್ದನ್ನ ಈಗ ನೋಡ್ತಾ ಇದೀವಿ. ಬೇರೆಯವ್ರ ಭೂಮಿ ತಿನ್ನೋದು, ಇಲ್ಲ ಬೇರೆ ಏನೋ ಒಂದು ಮಾಡೋದು, ಇನ್ನೊಬ್ರು ನಾಳೆ ಮಾಡಾದ್ರೂ ಸರಿ ನಾವು ಚೆನ್ನಾಗಿರ್ಬೇಕು ಅನ್ನೋ ಮನುಷ್ಯರು ಜಾಸ್ತಿ ಆಗ್ತಾ ಹೋಗ್ತಾರೆ. ಇನ್ನು ಉತ್ತಮ ಚರಿತ್ರದ ಜನರು ಭೂಮಿ ಮೇಲೆ ಕೊನೆಗೆ ಉಳ್ಕೊಳ್ತಾರೆ. ಅಂದ್ರೆ ಚರಿತ್ರೆ ಸೃಷ್ಟಿ ಮಾಡೋರು ಒಳ್ಳೆ ವ್ಯಕ್ತಿಗಳಾಗಿರ್ತಾರೆ. ಅಂತ ಚರಿತ್ರೆ ಇರುವಂತ ವ್ಯಕ್ತಿಗಳು ಕೊನೆಯ ತನಕ ಅವ್ರು ಉಳಿತಾರೆ. ಅಂದ್ರೆ ಅವ್ರ ಹೆಸರಾದ್ರೂ ಭೂಮಿ ಮೇಲೆ ಉಳಿದಿರುತ್ತೆ. ಅವ್ರಿಗೆ ಆಸ್ತಿ ಮಾಡಿದ್ರು ಇನ್ನೊಂದು ಮಾಡಿದ್ರು ಅನ್ನೋದಕ್ಕಿಂತ ಅವ್ರ ಹೆಸರು ಭೂಮಿ ಮೇಲೆ ಉಳಿಯುವಂತ ಕೆಲಸ ಅವ್ರು ಮಾಡ್ತಾರೆ ಅಂತ ಇವ್ರು ಬರೆದಿದ್ರು. ಈಗ ಎಲ್ಲೋ ಬೆರಳೆಣಿಕೆ ಎಷ್ಟು ಮಂದಿ ಆ ತರದ್ದು ಉಳಿತಾ ಇದ್ದಾರೆ ಅಷ್ಟೇ. ಇನ್ನ ಮುಂದಿನ ವಾಕ್ಯ ಇವ್ರು ಹೇಳ್ತಾರೆ, 700 ಕೋಟಿ ಒಂದು ಅಂದಾಜು ಇಟ್ಕೊಳ್ಳಿ. 7 ಊರಿಗೆ ಒಂದು ಊರು ಉಳಿಯುತ್ತೆ. 700 ಕೋಟಿ ಜನ ಅಂದ್ರೆ ಒಂದು 100 ಕೋಟಿ ಉಳಿತಾರೆ. ಒಂದು ಲೆಕ್ಕಾಚಾರದ ಪ್ರಕಾರ ಭೂಮಿ ಮೇಲೆ 900 ಕೋಟಿ ಜನಸಂಖ್ಯೆ ಯಾವಾಗ ಮುಟ್ಟುತ್ತೋ ಆಗ ವಿನಾಶದ ಸಮಯ ಬಂದಿದೆ, ಅರ್ಥ ಮಾಡ್ಕೊಳ್ಳಿ ಅನ್ನೋದನ್ನ ಕೂಡ ಕೆಲವಷ್ಟು ವಾಕ್ಯಗಳಲ್ಲಿ ಇವರು ಮೆನ್ಷನ್ ಮಾಡಿದ್ರು. ಭೂಮಿ ಮೇಲೆ 900 ಕೋಟಿ ಜನಸಂಖ್ಯೆ ಮುಟ್ಟೋ ಹತ್ತತ್ರ ಸಿಚುವೇಶನ್ ಇರ್ಬೋದು. ನಮಗ್ ಗೊತ್ತಿರೋ ಲೆಕ್ಕಾಚಾರ ಪ್ರಕಾರ 800-820 ಕೋಟಿ ಲೆಕ್ಕಾಚಾರದಲ್ಲಿ ಸಿಗ್ತಾ ಇರೋದು. ಲೆಕ್ಕಾಚಾರ ಸಿಗದೆ ಇರೋದು ಎಷ್ಟೋ ಇದೆ. ಈಗ ಚೈನಾದಲ್ಲಿ ಕೆಲವಷ್ಟು ಲೆಕ್ಕಗಳನ್ನ ಮುಚ್ಚಾಕ್ತಾರೆ, ಆಚೆ ಹೊರಗಡೆ ಬಿಟ್ಕೊಡೋದಿಲ್ಲ.
ಏನಿದೆ ಏನಿಲ್ಲ ಅನ್ನೋದನ್ನ. ನಮ್ಮ ದೇಶದಲ್ಲೂ ಇಂಥದ್ದೆಲ್ಲ ನಡೀತಾ ಇದೆ. ಎಷ್ಟೋ ಜನರು ಅವರ ಫ್ಯಾಮಿಲಿನಲ್ಲಿರುವಂತ ಮೆಂಬರ್ಸ್ ಲೆಕ್ಕಾಚಾರ ಆಚೆ ಬೀಳಬಾರ್ದು ಅಂತ ಗೌಪ್ಯವಾಗಿ ಮೇಂಟೈನ್ ಮಾಡ್ತಾ ಇದ್ದಾರೆ. ಕಾರಣ ಅವರ ಧರ್ಮದಲ್ಲಿರುವಂತ ಜನರ ಸಂಖ್ಯೆ ಜಾಸ್ತಿ ಆಗ್ಬೇಕು ಅನ್ನೋ ದೃಷ್ಟಿಯಿಂದ ಈ ತರದೆಲ್ಲ ನಡೀತಾ ಇದೆ. ಇದರಿಂದ ಜನಸಂಖ್ಯೆ ಎಕ್ಸಾಕ್ಟ್ ಲೆಕ್ಕಾಚಾರ ಸಿಗೋದಿಲ್ಲ, ಬಟ್ ಆದ್ರೆ 900 ಕೋಟಿ ಲೆಕ್ಕಾಚಾರ ಮೇಲ್ಗಡೆ ಇರೋರು ಲೆಕ್ಕ ಸಿಗುತ್ತೇನೋ ಅಂತ ಲೆಕ್ಕಾಚಾರ ಸಿಕ್ಕಾಗ ಭೂಮಿ ಮೇಲೆ ವಿನಾಶಗಳು ಜಾಸ್ತಿ ಆಗುತ್ತೆ ಅಂತ ಹೇಳಿದ್ರು. ಆ 900 ಕೋಟಿ ರೀಚ್ ಆಗೋದಕ್ಕೆ ಇನ್ನೇ ಸ್ವಲ್ಪದಲ್ಲಿ ಹತ್ರದಲ್ಲಿ ಇದೀವೇನು. ಲೆಕ್ಕಾಚಾರ 810 ಕೋಟಿ ಇದೆ ಅಂದ್ರೆ ಇನ್ನೊಂದು 50-60 ಕೋಟಿ ಲೆಕ್ಕಾಚಾರ ಇಲ್ಲದಿರೋದು ಇದೆ. ಇನ್ನ ಎಷ್ಟೋ ದ್ವೀಪಗಳಲ್ಲಿ ಮನುಷ್ಯರು ಬದುಕ್ತಾ ಇದ್ದಾರೆ. ಆ ದ್ವೀಪಗಳಲ್ಲಿ ಇರುವಂತ ಜನರ ಬಗ್ಗೆ ಲೆಕ್ಕಾಚಾರ ಗೊತ್ತಿಲ್ಲ. ಎಲ್ಲಾರನ್ನೂ ಲೆಕ್ಕ ಹಾಕೊಳ್ಳೋದಾದ್ರೆ ಹತ್ತತ್ರ 850ರಿಂದ 870 ಕೋಟಿ ತನಕ ಅಂತೂ ರೀಚ್ ಆಗೋಗಿದೆ. ಇನ್ನೊಂದು 30 ಕೋಟಿ ಜನಸಂಖ್ಯೆ ಹೆಚ್ಚು ಅಂದ್ರೆ ಇನ್ನೊಂದು 3-4 ವರ್ಷದಲ್ಲಿ ಬಂದ್ಬಿಡುತ್ತೆ. ಆಗಾಗ್ತಾ ಇದ್ದಾಗ ಭೂಮಿ ಮೇಲೆ ಇನ್ನ ವಿನಾಶ ಅಂತ್ಯದ ಕಾಲ ಅನ್ನೋದು ಶುರುವಾಗುತ್ತೆ. ನೋಡ್ತಾ ಇರಿ, ಕಾಯ್ತಾ ಇರಿ ಅಂತಾನೆ ಇವರು ತಿಳಿಸಿರೋದು. ಇನ್ನ ವಿಡೋಸ್, ವಿಧವೆಯರು ಮದುವೆ ಆಗ್ತಾರೆ. ಮೊದಲು ಈ ಸಂಪ್ರದಾಯ ಇರಲಿಲ್ಲ, ವಿಧವೆಯರು ಮದುವೆ ಆಗೋಗಿರ್ಲಿಲ್ಲ ಅಂತ ಸಂಪ್ರದಾಯಗಳಿತ್ತು. ಈಗ ಸಂಪ್ರದಾಯಗಳು ಬದಲಾಗಿದೆ. ವಿಧವೆಯರು ಮದುವೆ ಆಗುವಂತ ಕಾಲ ಬರುತ್ತೆ ಮುಂದಿನ ದಿನಗಳಲ್ಲಿ ಅಂತ ತಿಳಿಸಿದ್ರು. ಹೌದು, ಈಗ ನಡೀತಾ ಇದೆ. ಅದಾದ ಮೇಲೆ ಕೊನೆಗೆ ಯಾವ ತರ ಆಗುತ್ತೆ ಅಂದ್ರೆ ಸುಳ್ಳು ಹೇಳೋರು, ಪಾಪಿಗಳು ಮರದ ಎಲೆಗಳಂತೆ, ತರಗೆಲೆಗಳಂತೆ ಉದುರು ಹೋಗ್ತಾರೆ ಅಂತ ಬರ್ದಿದ್ದಾರೆ. ಹೌದು, ನೋಡ್ಬೇಕು. ಬಟ್ ಆದ್ರೆ ಇಲ್ಲಿ ತನಕ ಪಾಪಿಗಳು. ಇನ್ನೊಂದು ಲಾಸ್ಟ್ ಪ್ರೀವಿಯಸ್ ಒಂದು ಪಾಯಿಂಟ್ ಅಲ್ಲಿ ಇವರು ಕೂಡ ಹೇಳಿದ್ರು, ಮೋಸಗಾರರು ಐಷಾರಾಮಿ ಜೀವನ ನಡೆಸ್ತಾರೆ. ಪ್ರಪಂಚಕ್ಕೆ ಮೋಸ ಮಾಡೋರು ಇಲ್ಲ, ಈ ಗುರುಗಳು ಅಂತ ಹೇಳ್ಕೊಂಡು ಚೀಟ್ ಮಾಡ್ತಾ ಇರೋರು ಐಷಾರಾಮಿ ಜೀವನ ನಡೆಸ್ತಾರೆ. ಹೌದು, ಅಂಥದ್ದು ನಡೀತಾ ಇದೆ. ಬಟ್ ಅಂತ ಪಾಪಿಗಳು, ಅಂತ ಸುಳ್ಳುಗಾರರು ತರಗೆಲೆ ರೀತಿ ಉದುರು ಹೋಗ್ತಾರೆ ಅಂತ ಇಲ್ಲಿ ಇನ್ನೊಂದು ಪಾಯಿಂಟ್ ಅಲ್ಲಿ ಹೇಳ್ತಾರೆ. ಅಂದ್ರೆ ಒಂದಕ್ಕೊಂದು ಸಂಬಂಧ ಇದೆ, ಬಟ್ ಆದ್ರೆ ಟೈಮ್ ಅನ್ನೋದು ಯಾವಾಗ ಯಾರಿಗೆ ಬರುತ್ತೆ ಅವರ ಕರ್ಮಾನುಸಾರ ಅನ್ನೋದು ಅಷ್ಟೇ ಅರ್ಥ ಮಾಡ್ಕೋಬೇಕು ನಾವು. ಇನ್ನ ಕುಂಭಕೋಣದಲ್ಲಿ ಗೋಹತ್ಯೆ ನಡೆಯುತ್ತೆ. ಮಾಮೂಲಿ ನಾವು ನಡೆಸ್ತಾ ಇರ್ತೀವಲ್ಲ, ಅದರಲ್ಲಿ ಗೋಹತ್ಯೆ ಅನ್ನೋದು ಹಬ್ಬಗಳು ಮಾಡ್ತಾ ಇರ್ತೀವಿ, ಕುಂಭಕೋಣ ಹಬ್ಬ. ಅದರಲ್ಲಿ ಗೋಹತ್ಯೆನ ಮಾಡ್ತಾರೆ ಅಂತ ತಿಳಿಸಿದ್ದಾರೆ. ಕೊಲ್ಲಾಪುರಕ್ಕೆ ಕೆಟ್ಟ ಹೆಸರು ಬರುತ್ತೆ. ಕೊಲ್ಲಾಪುರ ಮಹಾಲಕ್ಷ್ಮಿ ಹೆಸರು ಕೇಳಿದೀವಲ್ಲ, ದೇವಸ್ಥಾನ ಎಲ್ಲರಿಗೂ ಗೊತ್ತಿರೋದೆ. ಆ ಜಾಗಕ್ಕೆ ಕೆಟ್ಟ ಹೆಸರು, ಅಪಖ್ಯಾತಿ ಅನ್ನೋದು ಉಂಟಾಗತ್ತೆ ಅಂತ ತಿಳಿಸಿದ್ದಾರೆ. ಇನ್ನು ಕಂದಕೂರಿನ ಕಂಬಚೆ ಊರು, ಈ ಊರಿನಲ್ಲಿ ತೊಂದರೆಗಳು ಜಾಸ್ತಿ ಉದ್ಭವಿಸ್ತಾ ಹೋಗುತ್ತೆ. ಜೈಲಲ್ಲಿ ಇರುವಂತ ಪರಿಸ್ಥಿತಿ ಯಾವ ತರ ಇರುತ್ತೋ ಅಂತ ಪರಿಸ್ಥಿತಿ ಆ ಊರಿನಲ್ಲಿ ಬರುತ್ತೆ ಅನ್ನೋದು ಬರ್ತಿದ್ದಾರೆ. ಇದು ಊರು ಎಲ್ಲಿದೆಯೋ ನಿಜವಾಗ್ಲೂ ನನಗೂ ಗೊತ್ತಿಲ್ಲ. ಒಂದೊಂದು ಊರುಗಳ ಹೆಸರು ನಾವು ಹುಡುಕಿದ್ರು ಆ ಊರುಗಳ ಹೆಸರು ಒಂದಕ್ಕೊಂದು ಮ್ಯಾಚ್ ಆಗೋದಿಲ್ಲ. ಸುಮ್ಮನೆ ಏನೋ ಹೇಳಿ ಏನೋ ಇದೆ ಅಂತ ಹೇಳೋದಕ್ಕಿಂತ ಗೊತ್ತಿಲ್ಲ ಅಂತ ಹೇಳೋದು ತುಂಬಾ ಈಸಿ. ಬಟ್ ಆದ್ರೆ ಅಂಥದ್ದು ನಡೆದಿದೆ. ಯಾಕೆಂದ್ರೆ ಊರುಗಳ ಹೆಸರು ಬದಲಾಗ್ತಾ ಇರ್ತವೆ, ಎಷ್ಟೋ ಹೆಸರುಗಳನ್ನ ಬದಲಾಯಿಸ್ತಾ ಇರ್ತಾರೆ. ಅದರಿಂದ ಊರುಗಳ ಹೆಸರು ಬದಲಾಗಿರುವಂತ ಚಾನ್ಸಸ್ ಕೂಡ ಇರುತ್ತೆ. ಇನ್ನು ಶಂಕರಾಚಾರ್ಯರು, ಶ್ರೀ ವ್ಯಾಸರು ಹೇಳಿದಂತ ವಿಷಯಗಳು ಶೀಘ್ರದಲ್ಲಿ ಸಂಭವಿಸುತ್ತೆ. ಕಲಿಯುಗ ಶುರುವಾಗಿ 5000 ವರ್ಷ ಆದ ಮೇಲೆ ಇಲ್ಲಿ ಶಂಕರಾಚಾರ್ಯರು ಹೇಳಿದಂತ ಮಾತು ಜೊತೆಗೆ ವ್ಯಾಸರು ಹೇಳಿದಂತ ಮಾತುಗಳು ಸಂಭವಿಸುತ್ತೆ. ಶಿವನ ಸಮ್ಮುಖದಲ್ಲಿ ವಿದ್ಯಾರಣ್ಯರು ಬರೆದಿರುವಂತ ವಿಷಯಗಳು ನಿಜವಾಗಿ ಸಂಭವಿಸುತ್ತೆ. ಅಂದ್ರೆ ವಿದ್ಯಾರಣ್ಯರು ಇದ್ರು, ನಮಗೆ ಗೊತ್ತಿರೋಂಗೆ ಆಳು ಹಂಪೆ ಈಗ ಅಂತೀವಿ. ಆಗಿನ ಕಾಲದಲ್ಲಿ ವಿಜಯನಗರದಲ್ಲಿ ವಿದ್ಯಾರಣ್ಯರು ಇದ್ರು. ಅಂತ ವಿದ್ಯಾರಣ್ಯರು ಕೆಲವಷ್ಟು ವಿಷಯಗಳನ್ನ ಬರೆದೋಗಿದ್ದಾರೆ. ಅಂತ ವಿಷಯಗಳು ಈಗ ಸಂಭವಿಸೋ ಕಾಲ ಬಂದಿದೆ ಅಂತಾನೆ ಇವರು ಬರ್ತಿರೋದು. ಅಡ್ವೇಣಿ ಅಂತ ಒಂದು ಊರಿದೆ ಅಂತೆ ಆಂಧ್ರ ಪ್ರದೇಶದಲ್ಲಿ. ಅಲ್ಲಿರುವಂತ ಬದಲಾವಣೆಗಳು ಯಾವ ತರ ಆಗುತ್ತೆ ಅನ್ನೋದನ್ನ ಕೂಡ ಬರೆದಿದ್ದಾರೆ. ಅಲ್ಲಿ ಇವರು ಹೇಳೋ ಪ್ರಕಾರ ಕೋಳಿ ಕೂಗುತ್ತೆ ಅಂತ ಕಾಯ್ತಾ ಇರ್ತಾರೆ, ಆದ್ರೆ ಕೋಳಿ ಕೂಗೋದಿಲ್ಲ, ಕಪ್ಪೆ ಕೂಗುತ್ತೆ. ಬೆಳಗಿನ ಜಾವ ನಾರ್ಮಲ್ ಆಗಿ ಕೋಳಿಗಳು ಕೂಗಬೇಕು, ಆದ್ರೆ ಆ ಊರಿನಲ್ಲಿ ಕಪ್ಪೆಗಳು ಇವರನ್ನ ಕೂಗಿ ಎಬ್ಬರಿಸುತ್ತೆ ಅಂತ ಬರೆದಿದ್ದಾರೆ. ಅಡ್ವೇಣಿ ಅನ್ನೋ ಒಂದು ಊರಲ್ಲಿ, ಈ ಊರಲ್ಲಿ ನಡೆದಿದೆಯೋ ಇಲ್ವೋ ಆ ಊರಲ್ಲಿರೋರಿಗೆ ಗೊತ್ತಿರುತ್ತೆ. ಇನ್ನ ಅಲ್ಲಿ ಬಿಟ್ಟು ಇನ್ನೊಂದು ಜಾಗ ಭೂಮಿ ಮೇಲೆ ತಾಡಿಪತ್ರೆ ಅನ್ನೋ ಊರಲ್ಲಿ ಮೇಕೆ ಒಂದು ಮನುಷ್ಯರ ರೂಪದಲ್ಲಿ ಹುಟ್ಟುತ್ತೆ. ಹೌದು, ಇದೆಲ್ಲೋ ಒಂದು ಕಡೆ ನಾನು ನೋಡಿದ್ದೆ. ಮನುಷ್ಯರ ರೂಪ ಅಂದ್ರೆ ಮನುಷ್ಯನ ಮುಖ ಇರುವಂತ ಒಂದು ಮೇಕೆ ಹುಟ್ಟಿದೆ. ಪೂರ್ತಿಯಾಗಿ ಮನುಷ್ಯನ ಮುಖ ಇಲ್ಲ ಅಂದ್ರೆ ಸ್ವಲ್ಪ ಮನುಷ್ಯನ ಆಕಾರ ಇರುವಂತ ಒಂದು ಪ್ರಾಣಿನೋ ಇಲ್ಲ ಮನುಷ್ಯನೇ ಅನ್ಕೊಳ್ಳಿ, ಅಂಥದ್ದು ಮೇಕೆಯ ಹೊಟ್ಟೆಯಲ್ಲಿ ಹುಟ್ಟಿದೆ. ಇದು ಯಾವ ತರ ಹುಟ್ಟು ಅಂದ್ರೆ ಅಲ್ಲಿ ಮನುಷ್ಯ ಮತ್ತೆ ಮೇಕೆ ಕ್ರಾಸಿಂಗ್ ಆಗಿದೆ ಅಂತ ಯಾರೊಬ್ರು ಹೇಳ್ತಾರೆ ಕ್ಯಾಶುವಲ್ ಆಗಿ, ಕಾಮಿಡಿಯಾಗಿ. ಬಟ್ ಆದ್ರೆ ಇವರು ಬರ್ದಿದ್ದು ತಾಡಿಪತ್ರೆಯಲ್ಲಿ
ಮಾನವ ರೂಪದಲ್ಲಿ ಮೇಕೆ ಹೊಟ್ಟೆಯಲ್ಲಿ ಒಂದು ಮೇಕೆ ಹುಟ್ಟುತ್ತೆ ಅಂತ ಬರೆದಿದ್ರು. ಅಂದ್ರೆ ಮನುಷ್ಯ ಹೋಗಿ ಹೋಗಿ ಈ ತರ ಲೆವೆಲ್ಗೆ ಇಳಿತಾನೆ ಅನ್ನೋದನ್ನ ಅವರು ಅವಾಗಿನ ಕಾಲದಲ್ಲಿ ಜ್ಞಾನ ದೃಷ್ಟಿನಲ್ಲಿ ನೋಡಿದ್ರು ಅನ್ನೋದನ್ನ ನಾವಿದ್ರಿಂದ ಅರ್ಥ ಮಾಡ್ಕೋಬೇಕಾಗತ್ತೆ. ಇನ್ನ ಮೈಸೂರಿನಿಂದ ಮಾರಮ್ಮ ಬಂದು ಜನರನ್ನ ನೂಗ್ತಾಳೆ ಅಂತ ಹೇಳಿದ್ದಾರೆ. ಯಾವ ರೀತಿ ನೂಗ್ತಾಳೋ ನಿಜವಾಗ್ಲೂ ನಮ್ಗಂತೂ ಗೊತ್ತಿಲ್ಲ. ಅದು ಮೈಸೂರಿನಿಂದನೇ ಬರ್ತಾಳೆ ಅಂತ ಬರೆದಿದ್ದಾರೆ. ಮೈಸೂರಿಂದ ಯಾವ ಮಾರಮ್ಮ ಬರ್ತಾಳೋ, ಯಾವ ರೀತಿ ನೂಗ್ತಾಳೋ ನಾವು ಕಾಯ್ದು ನೋಡ್ಬೇಕು ಇದನ್ನ ಮಾತ್ರ. ಇನ್ನು ಆಧ್ಯಾತ್ಮಿಕತೆ ಅನ್ನೋದು ಕಡಿಮೆ ಆಗ್ತಾ ಹೋಗುತ್ತೆ. ಹೌದು, ಆಧ್ಯಾತ್ಮಿಕತೆ ಅನ್ನೋದು ಎಲ್ಲಾ ಕಡೆ ಕಡಿಮೆ ಆಗ್ತಾ ಇದೆ. ಇನ್ನು ಜನರು ಸಂಬಂಧಗಳನ್ನ ಮರೆತು ಬಿಡ್ತಾರೆ. ಸಂಬಂಧಗಳಿಗೆ ಬೆಲೆ ಕಡಿಮೆ ಆಗುತ್ತೆ. ಹೌದು, ಈಗ ಸಂಬಂಧಗಳಿಗೆ ಬೆಲೆ ಇಲ್ಲ. ಅಪ್ಪ ಅಮ್ಮ ಇದು ಯಾವುದಕ್ಕೂ ಬೆಲೆಗಳು ಅನ್ನೋದು ಸಿಗ್ತಾ ಇಲ್ಲ. ಎಲ್ಲದನ್ನು ಒಂದು ಏನ್ ಹೇಳ್ತಾರೆ ಅದನ್ನ ಸಮಾಜಕ್ಕೆ ತೋರಿಸ್ಕೊಳ್ಳೋದಕ್ಕೋ ಇಲ್ಲ ಒಂದು ಕಮಿಟ್ಮೆಂಟ್ ಮೇಂಟೈನ್ ಮಾಡೋದಕ್ಕೋ ಈ ರೀತಿ ಮಾತ್ರ ಸಂಬಂಧಗಳು ಉಳ್ಕೊಳ್ಳುತ್ತೆ. ಸಂಬಂಧಗಳಿಗೆ ಬೆಲೆ ಅನ್ನೋದು ಇರೋದಿಲ್ಲ. ಯಾವುದೇ ಆಗಲಿ ಒಂದು ಕಷ್ಟ ಸುಖ ಅಂದಾಗ ಸಂಬಂಧಗಳು ಅಡ್ಜಸ್ಟ್ಮೆಂಟ್ ಅಲ್ಲಿ ಹೋಗ್ತಾ ಇರ್ತವೆ. ಬಟ್ ಆದ್ರೆ ಇಲ್ಲೇನು ಅಂದ್ರೆ ಸಣ್ಣ ಪುಟ್ಟದಕ್ಕೂ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಗಳು ಈ ತರದ್ದೆಲ್ಲ ಶುರು ಆಗ್ತಾ ಹೋಗುತ್ತೆ. ಸಂಬಂಧಗಳನ್ನ ಮರೆತು ಬಿಡ್ತಾರೆ ಜನರು. ಇಲ್ಲಿ ಎಲ್ಲ ದುಡ್ಡಿನ ಮೇಲೆ ನಿಂತಿರುತ್ತೆ ಕೊನೆಗೆ ಅನ್ನೋದು ಇವರು ತಿಳಿಸ್ತಾ ಇರೋದು. ಇನ್ನ ಒಂದು ವಾಕ್ಯದಲ್ಲಿ ಇವ್ರು ತಿಳಿಸ್ತಾರೆ, ಭೂಮಿ ಮೇಲೆ ಬೆಳೆಗಳೆಲ್ಲ ಒಣಗೋದಕ್ಕೆ ಶುರು ಆಗುತ್ತೆ. ಈಗ ನೋಡಿದೀವಿ ಎಷ್ಟೋ ಕಡೆ ಕಾಯಿಲೆ ಬಂದು ಬೆಳೆಗಳು ಯಾವ ತರ ಒಣಗ್ತಾ ಇದಾವೆ ಅಂತ. ಈ ರೀತಿ ಸಂಗತಿಗಳು ನಡೆಯುತ್ತೆ ಅಂತ ತಿಳಿಸಿದ್ದಾರೆ. ಇನ್ನ ಶ್ರೀಯುತನ ಧರ್ಮದ ಕಾಲ ಬರುತ್ತೆ. ಅಂದ್ರೆ ಆಗಿನ ಕಾಲದಲ್ಲಿ ಧರ್ಮದ ಕಾಲ ಇತ್ತು ಅಂತ ಹೇಳ್ತಾರಲ್ಲ, ಆ ತರ ಕಾಲ ಬರುತ್ತೆ. ಸತ್ಯ ಮಾತಾಡೋರು ಕೆಲವೊಬ್ಬರಾದ್ರೂ ಬೆರಳೆಣಿಕೆ ಎಷ್ಟು ಜನರಾದ್ರೂ ಉಳ್ಕೊಳ್ತಾರೆ ಅಂತ ಬರೆದಿದ್ದಾರೆ. ನೋಡ್ಬೇಕು ಅಂತ ಕಾಲ ಈಗ ಬರುತ್ತೇನೋ, ಕಾಯ್ದು ನೋಡ್ಬೇಕಾಗತ್ತೆ ಇಂಥದನ್ನ ಮಾತ್ರ. ಇನ್ನ ನೆಕ್ಸ್ಟ್ ಪಾಯಿಂಟ್ ಇವ್ರು ಬರೀತಾರೆ, ಕಂದಕೂರಿನಲ್ಲಿ ಮಹಿಳೆ ಪುರುಷನಾಗುತ್ತಾಳೆ. ಅಂದ್ರೆ ಮಹಿಳೆಯಾಗಿ ಹುಟ್ಟಿರುವಂತ ಒಂದು ಹೆಣ್ಣು ಪುರುಷನಾಗಿ ಬದಲಾಗ್ತಾಳೆ. ಈಗ ನಾವು ನೋಡಿದೀವಲ್ಲ, ಮೂರನೇ ಲಿಂಗರು ಮತ್ತೆ ಅದೇನೋ ಇನ್ನೊಂದು ಮಾತು ಹೇಳ್ತಾರೆ ಅವರಿಗೆ ಮಂಗಳಮುಖಿಯರು ಅಂತ. ಆ ತರ ಇರ್ಬೋದು. ಇಲ್ಲಿ ಮಹಿಳೆಯಾಗಿ ಹುಟ್ಟಿದಂತ ಒಂದು ಹೆಣ್ಣು ಪುರುಷನಾಗಿ ಬದಲಾಗ್ತಾಳೆ. ಈಗ ಕೆಲವಷ್ಟು ಜನ ಲವ್ ಮ್ಯಾರೇಜ್ಗೋಸ್ಕರ ಅವರ ಲಿಂಗನ ಬದಲಾವಣೆ ಮಾಡ್ಕೊಳ್ತಾ ಇದ್ದಾರೆ. ಮಹಿಳೆಯಾಗಿ ಹುಟ್ಟಿರ್ತಾರೆ, ಪುರುಷನಾಗಿ ಬದಲಾವಣೆ ಮಾಡ್ಕೊಳ್ತಾರೆ. ಇಲ್ಲ ಪುರುಷನಾಗಿ ಹುಟ್ಟಿ ಮಹಿಳೆಯಾಗಿ ಬದಲಾವಣೆ ಮಾಡ್ಕೊಳ್ತಾ ಇರೋದು ಕಣ್ಮುಂದೆ ನೋಡಿದೀವಿ. ಇಷ್ಟೋ ದೊಡ್ಡ ದೊಡ್ಡ ಶ್ರೀಮಂತರ ಮಕ್ಕಳೇ ಇಂಥ ಕೆಲಸಗಳನ್ನ ಮಾಡ್ತಾ ಇದ್ದಾರೆ. ಅಂತ ಬದಲಾವಣೆಗಳು ಆಗತ್ತೆ ಅಂತಾನೆ ಇವರು ತಿಳಿಸಿದ್ದಾರೆ. ಅದು ನಡೀತಾ ಇದ್ದಾವೆ.